ಅರೆ ಹಾಯ್ ಹೇಳು ಹಾಯ್. ನಲ್ಲಿ ಊರಿಗೆ ಬಿಟ್ಟು ಹೋಗ್ತೀವಿ ಅಂತ ಅದ್ರ ಭಯ. ಇಲ್ಲ ಒಂದು 10 ತಗೋ. ಹಾಯ್ ವೆಲ್ಕಮ್ ಟು ರಾಕೇಶ್ ಎಸಿ ಚಾನಲ್. ರಾಕೇಶ್ ಎಸಿ ಅಲ್ಲ ಚಿನ್ನಿ, ನಿನ್ನ ಅಕೌಂಟ್ ಅಲ್ಲ ಇದು, ನನ್ನ ಅಕೌಂಟ್ ಇದು. ನಮ್ಮ ಅತ್ತಿಗೆಯರು ಇನ್ನೂ ಎದ್ದಿಲ್ಲ. ಆ ರೂಮ್ದಾಗ ಒಬ್ರು ಈ ರೂಮ್ದಾಗ ಒಬ್ರು ಮಲ್ಕೊಂಡಾರ. ಹೇಳೋಗ್ಬೇಕಂದ್ರೆ ಆಗಲ್ಲ, ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಆಮ್ಯಾಗ ಫೋನ್ ಮಾಡಿ ಹೇಳಿದ್ರಾತು. ಇವಾಗ ನೋಡ್ರಿ ನಾವು ಜರ್ನಿ ಸ್ಟಾರ್ಟ್ ಮಾಡೋಣಂತೆ. ಬೆಂಗಳೂರು ದಾಟಿದ್ವಿ, ಚಳಿ ಭಾಳ ಇತ್ತು. ಚಹಾ ಕುಡಿಬೇಕಂತ ಅನ್ಸತ್ತಿತ್ತು, ಅದಕ್ಕೆ ಚಹಾ ಕುಡಿದ್ವಿ. ಚಹಾ ಕುಡಿದ್ಮ್ಯಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಚಿನ್ನಿ ಇದ್ರ ಒಳಗೆ ಹೋದ್ರೆ ಏನಾಗುತ್ತ? ಹೋಗ್ಲಿ ಹೋಗ್ತಿಂತದಿ. ಅಲ್ಲಿ ಹೋಗ್ಲಿ ಚಿನ್ನಿ, ಹೀಲ್ಸ್ ಹಾಕೊಂಡ್ ಬಿದ್ರ ಚಿನ್ನಿ. ಏನ್ ಚಿನ್ನಿ ಇದು? ಇದು ಮುಟ್ಟಿದ್ರೆ ಮುನಿಯ. ಅಯ್ಯೋ ಒಳಗ ಹೋಗ್ಕೊಳ ಕುಂತೈತಿ. ಚಿನ್ನಿ ನಾವ್ ಇವಾಗ ಎಲ್ಲದೀವಿ? ಬೇಲೂರು ಹೊಂಟಿವಿ, ಗೊತ್ತು. ಎಲ್ಲಿದೀವಿ? ಇದು ಯಾವ್ದು ಊರು? ಕುಣಿಗಲ್ ದಾಟಿ. ಅಮ್ಮ ಮಗಳು ಎಲ್ಲೆಲ್ಲ ಹೋಗ್ತಿರ್ಲಿ. ನಡಿ ಬಾ. ಎಲ್ಲಂಟ್ರಿ ಇಬ್ರು? ನೀವು ಬೆಂಗಳೂರಿಂದ 70 ಕಿಲೋಮೀಟ್ರ್ ಬಂದ್ವಿ. ಇನ್ನು 130-135 ಕಿಲೋಮೀಟ್ರ್ ಇರಬೇಕು ಬೇಲೂರು. ಏನ ಅದು ನೋಡಕ್ಕೆ ಅಲ್ಲಿಂದ ಇಲ್ಲಿ ಬಂದೇನು? ನಿಮ್ಮನ್ ಬಾಯ್ ಕಡೆ ಬಾ, ಲೇಟ್ ಆಗತ್ತೆ ಬಾ, ಹೋಗೋಣ ಬಾ. ಅರೆ ಬಾಯ್ಲೆ ಅರೆ. ಬೇಲೂರಿಗೆ ಹೋಗ್ಬೇಕಾದ್ರೆ ರೋಡ್ ಸೈಡ್ ಹೋಟೆಲ್ ಕಾಣಿಸ್ತು, ನಾಷ್ಟ ಮಾಡ್ಕೊಂಡ್ವಿ. ತಿನ್ಬೇಕು, ಹಂಗೆ ಮಾಡಬಾರ್ದು. ಗುಡ್ಡರ್ಲೆಲ್ಲ ಅರೆ ಬಜ್ಜಿ ಪುರಿ ಪೂಜಿ ತಿನ್ನಕ್ಕೂ ಒಲ್ಲಂತೆ. ಬೇಲೂರು ಹೋಗ್ಬೇಕಾದ್ರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಹತ್ರ ಸಾಯಿಬಾಬಾ ಗುಡಿ ಸಿಕ್ತು. ಹೊರಗಿಂದನೇ ನಮಸ್ಕಾರ ಮಾಡಿದ್ವಿ, ಯಾಕಂದ್ರೆ ಆರೆ ಆಯಿತು. ಹಾಗೆ ಸ್ವಲ್ಪ ಫೋಟೋ ಶೂಟ್ ಮಾಡಿದ್ವಿ. ಅರೆ ನಿನ್ನ ಹಿಂದಿಂದ ಅಡ್ಡಾಡ್ತವ ನೋಡೋದು, ನಿನ್ನ ಹಿಂದಿಂದ ಅಡ್ಡಾಡ್ತವ ನೋಡು. ನಾವು ಮನೆಗೆ ಹೋಗೋದು ಲೇಟ್ ಆಯಿತು ಅಂತ ನಮ್ಮ ಅಕ್ಕ ಮ್ಯಾಗ ಫೋನ್ ಹಚ್ಚಿ ಜಲ್ದಿ ಬರ್ರಿ ಅಂತ ನಾಗತ್ತಿದ್ರು. ಸೊ ಮನೆಗೆ ಹೋಗೋ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮನೆಗೆ ಹೋಗಿ ಬ್ಯಾಗ್ ಇಟ್ಟು ರೆಡಿಯಾಗಿ ಚೆನ್ನಕೇಶವ ಜಾತ್ರೆಗೆ ಎಂಟ್ರಿ ಕೊಟ್ವಿ. ಬಾರ ಅವ್ರು ತಗೋತಾರೆ, ತಗೋ. ಇವತ್ತು ಕುರುಕ್ಷೇತ್ರ ನಾಟಕ ಇತ್ತು. ನಂಗೆ ನಾಟಕ ನೋಡೋದಂದ್ರೆ ಭಾಳ ಇಷ್ಟ. ಆದರೆ ಅದು ರಾತ್ರಿ 11 ಗಂಟೆ ಮ್ಯಾಗ ಶುರುವಾಗಿ ಮುಂಜಾನೆ 7 ಗಂಟೆಗೆ ಮುಗಿತದಂತ. ಆದರೆ ಅದೆಲ್ಲ ನಮ್ಗೆ ನೋಡೋಕ್ಕಾಗಲ್ಲ. ಇದು ನೋಡ್ರಿ ಗೋಪುರ, ಇದ್ರ ಒಳಗೆ ಹೋದ್ರೆ ದೇವಸ್ಥಾನ ಮತ್ತು ಕಲ್ಯಾಣಿ ಎಲ್ಲ ಸಿಗ್ತಾವೆ. ಅಗಲ್ಲಿ ಕಾಣತ್ತದಲ್ಲ, ಅದೇ ನೋಡ್ರಿ ಈ ದೇವಸ್ಥಾನದ ತೇರು. ಮುಂಜಾನೆ ಒಂದು ರಥೋತ್ಸವ ಮುಗ್ದದಂತ, ಮತ್ತು ನಾಳೆ ಮಧ್ಯಾಹ್ನದಾಗ ಇನ್ನೊಂದು ರಥೋತ್ಸವ ಐತಿ. ಏನ ಎಲ್ಲಿ?
ಏನು ಮಾಡ್ಬೇಕು? ಮಾಡಿ ತಿನ್ಬೇಕು. ಹಾಂ ಸರಿ ಆಯಿತು. ಏನು ಹೇಳಿದೆ? ನಮ್ಮ ಯಜಮಾನ್ರು ಇದ್ದಾರೆ, ಇನ್ನೊಂದು ಪೀಸ್ ಕೊಡಿ ಅಂತ ಹೇಳಿ ಇಸ್ಕೊಂಬಂದ್ರೆ ನೀನೊಂದು ನಾನು ಸಾಕು ನೋಡಿ, ಸಾಕು 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 ಸಾಕು. ಈ ಕಂಬ ನೋಡ್ರಿ, ಈ ಕಂಬದ್ದು ಏನಪ್ಪ ವಿಶೇಷ ಅಂತಂದ್ರೆ ಒಂದೇ ಮೂಲೆ ಮ್ಯಾಗ ನಿಂತದಂತ, ಅದು ಹೆಂಗೆ ನಿಂತದಂತ ನಮ್ಗೆ ಗೊತ್ತಿಲ್ಲ.